ಹಳೆ ಮೈಸೂರು ಭಾಗದ ಜನರಿಂದ ಮಾತ್ರ ಬೆಂಗಳೂರಿನಲ್ಲಿ ಕನ್ನಡ ಭಾಷೆಯನ್ನು ಉಳಿಸಲು ಸಾಧ್ಯವಾಗಿದೆ ಎಂದು ಮಾಜಿ ಶಾಸಕ ಸುರೇಶ್ ಗೌಡ ಅಭಿಪ್ರಾಯಪಟ್ಟರು. ಅವರು ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ಅದಂಗೆರೆ ಗ್ರಾಮದ ಶ್ರೀ ಬಸವೇಶ್ವರ ಯುವಕ ಸಂಘದ 25ನೇ ವರ್ಷದ ರಜತ ಮಹೋತ್ಸವದ ಪ್ರಯುಕ್ತ ಏರ್ಪಡಿಸಿದ್ದ ಅದ್ಧೂರಿ ಕನ್ನಡ ರಾಜ್ಯೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು. ನವೆಂಬರ್ ತಿಂಗಳಿನಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಬೇಕೆಂದು ಸರ್ಕಾರ ಕಾನೂನು ಮಾಡಿದೆ. ಇಂದು ಬೆಂಗಳೂರು ಮಲಯಾಳಿ, ತಮಿಳು, ಮರಾಠಿ, ಆಂಧ್ರ ಭಾಷಿಗರಿಂದ ತುಂಬಿ ಹೋಗಿದ್ದು ಕನ್ನಡಿಗರ ಸಂಖ್ಯೆ 40% ಇಳಿದಿದೆ. ಹಾಗಾಗಿ ನಾವು ಯಾವ ರಾಜ್ಯದಲ್ಲಿ ಇದೀವಿ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪರಭಾಷಿಗರನ್ನು ನಾವು ಕೈಬೀಸಿ ಕರೆದುಕೊಳ್ಳುತ್ತಿದ್ದೇವೆ. ಆರ್ಥಿಕವಾಗಿ ರಾಜ್ಯಕ್ಕೆ ಅನುಕೂಲವಾದರೂ ಭಾಷೆಯ ಮೇಲೆ ಪರಿಣಾಮ ಬೀರುತ್ತಿದೆ. ನಾವು ಪ್ರಾದೇಶಿಕ ಭಾಷೆಯನ್ನು ಉಳಿಸಿ ಬೆಳೆಸದಿದ್ದರೆ ಮುಂದಿನ ದಿನಗಳಲ್ಲಿ ಕನ್ನಡಿಗರು ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಾಗುವುದು ನಿಶ್ಚಿತವೆಂದು ಎಚ್ಚರಿಸಿದರು. ಜನರನ್ನ ಕೈ ಕರೆದು ನಾವು ಬೆಂಗಳೂರಲ್ಲಿ ಸೇರಿಸಿಕೊಂಡು ಕರ್ನಾಟಕದಲ್ಲಿ ಇರ್ತಕ್ಕಂಥ ಸುಮಾರು 40% ಜನಸಂಖ್ಯೆಯೊಂದು ಬೆಂಗಳೂರಿನಲ್ಲಿ ಇದೆ. ಒಂದು ಕಡೆ ಆರ್ಥಿಕವಾಗಿ ನಮ್ಮ ರಾಜ್ಯಕ್ಕೆ ಅನುಕೂಲವಾದರೂ ಸಹ ಎಲ್ಲೋ ಒಂದ್ ಕಡೆ ನಮ್ಮ ಭಾಷೆಗೆ, ನಮ್ಮ ಧರ್ಮಕ್ಕೆ ಧಕ್ಕೆ ಆಗ್ತಕ್ಕಂಥ ಕೆಲಸಗಳು ಆಗಬಾರ್ದು. ಅದನ್ನ ಕಾಪಾಡ್ಕೋಬೇಕು, ಪದೇ ಪದೇ ಜ್ಞಾಪಿಸ್ತಾ ಇರಬೇಕು ಅಂತೇಳಿ ಕನ್ನಡ ರಾಜ್ಯೋತ್ಸವನ ಮಾಡ್ತಾ ಇರ್ತೀವಿ. ಇದೊಂದು ಹಬ್ಬ. ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನ ಹಿಂದಿನ ಸರ್ಕಾರ ತೆಗೆದುಕೊಂಡಿತ್ತು. ಇದು ವಿಶೇಷವಾಗಿ ಬೆಂಗಳೂರಿನಲ್ಲಿ ಬಹಳ ಅವಶ್ಯಕತೆ ಇದೆ. ಯಾಕೆಂದ್ರೆ ನಾವು ಅಲ್ಲಿ ಬಹಳ ಕನ್ನಡಿಗರು ಬರ್ತಾ ಅಲ್ಪಸಂಖ್ಯಾತರಾಗ್ತಾ ಇದೀವಿ. ಬೇರೆ ಭಾಷಿಕರು, ಹಿಂದಿಯವರು ಇರ್ಬೋದು, ಮಲಯಾಳಿಗಳು ಇರ್ಬೋದು, ತಮಿಳ್ನವ್ರು ಇರ್ಬೋದು, ತೆಲುಗಿನವ್ರು ಇರ್ಬೋದು, ಮರಾಠಿಗರು ಇರ್ಬೋದು, ಅವರು ಬಹುಸಂಖ್ಯಾತರಾಗ್ತಾ ಇದ್ದಾರೆ. ಏನು ಹಳೆಯ ಮೈಸೂರು ಭಾಗದಿಂದ ಈ ಹಾಸನ, ಮಂಡ್ಯ ಈ ಭಾಗದಿಂದ ಹೋದವ್ರು ಮಾತ್ರ, ಅಲ್ಲಿ ಮೈಸೂರಿಂದ ಹೋದವ್ರು ಮಾತ್ರ ಕನ್ನಡನ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಇದೇ ಸಮಯದಲ್ಲಿ ಸಮಾಜ ಸೇವಕ ಡೈಮಂಡ್ ಮೂರ್ತಿರವರನ್ನು ಸನ್ಮಾನಿಸಿದರು. ಇಡೀ ಊರನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದ್ದು, ತುಮಕೂರಿನ ಖ್ಯಾತ ಆಶಾ ಮೆಲೋಡಿಸ್ ತಂಡದಿಂದ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ವೇದಿಕೆಯಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಚೆನ್ನಪ್ಪ, ಯುವಜನತಾ ದಳದ ಕಿರಣ್, ಪಾಪಾಪಂಚ್ ಮಾಜಿ ಅಧ್ಯಕ್ಷ ನಾಗೇಶ್, ಸಮಾಜ ಸೇವಕ ಮಾದಳ್ಳಿ ಬ್ರದರ್ಸ್ನ ರಾಜಣ್ಣ, ಸಾಮಕಹಳ್ಳಿ ಅಶೋಕ್, ಮುಳುಕಟ್ಟೆ ಸಂತೋಷ್, ದೊಂದ ಮಾದಳ್ಳಿ ನಾಗೇಶ್, ಪ್ರವೀಣ, ಲಕ್ಕಪ್ಪ ಮುಂತಾದವರಿದ್ದರು. ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಕೋಟಿ ರವಿ ಕಾರ್ಯಕ್ರಮದ ನಿರೂಪಣೆ ಮಾಡಿದರು.